ಚಿಂತನ ರಂಗ ಜಂಗಮರ ಮನದ ಮಂಥನ ಜಗದ ರಂಗದ ಸಮೂಹ ಚಿಂತನೆ ರಂಗ ಸಂಗದ ಜನರ ಪ್ರಾರ್ಥನೆ ಸಮುದಾಯದ ರಂಗ ಚಿಂತನ ಜಗದ ರಂಗದ ಸಮೂಹ ಚಿಂತನೆಯ ರಂಗಚಿಂತನ ಸಮುದಾಯ ರಂಗಚಿಂತನ ರಂಗ ಚಿಂತನ. ನಮಸ್ಕಾರ. ಸಮುದಾಯ ರಂಗಚಿಂತನೆಗೆ ಸ್ವಾಗತ. ಇಂದಿನ ನಮ್ಮ ಅತಿಥಿಗಳು ಎಚ್.ಎಸ್. ಶಿವಪ್ರಕಾಶ್. ಬಹುಭಾಷಾ ಕವಿಗಳು, ನಾಟಕಕಾರರು, ಚಿಂತಕರು ಆಗಿರುವ ಶಿವಪ್ರಕಾಶ್ ಪ್ರಕೃತಿ ಮತ್ತು ಮಾನವ ಲೋಕದ ಹಲವು ವಿಸ್ಮಯಗಳನ್ನು ಮತ್ತು ಜೀವಧ್ವನಿಯನ್ನು ಬರಹದಲ್ಲಿ ರೂಪಕವಾಗಿಸಿರುವ ಬರಹಗಾರರು. ಭಾರತೀಯ ಸಾಹಿತ್ಯ ಪತ್ರಿಕೆಯ ಸಂಪಾದಕರಾಗಿ, ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ದೆಹಲಿಯಲ್ಲಿ ಕಲೆ ಮತ್ತು ಸೌಂದರ್ಯ ಶಾಸ್ತ್ರದ ಅಧ್ಯಾಪಕರಾಗಿ, ಬರ್ಲಿನ್ನ ಟ್ಯಾಗೋರ್ ಕೇಂದ್ರದ ಮುಖ್ಯಸ್ಥರಾಗಿ, ಹೀಗೆ ಹಲವು ವಲಯಗಳಲ್ಲಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ವಿದ್ವಾಂಸರಾಗಿ ಖ್ಯಾತರು. ಬನ್ನಿ ಅವರ ರಂಗಚಿಂತನೆಯನ್ನು ಆಲಿಸೋಣ. ನಮಸ್ಕಾರ ಬಂಧುಗಳೇ. ಸಮುದಾಯ ಏರ್ಪಡಿಸಿರುವ ಈ ರಂಗ ಸಂವಾದ ಮಾಲಿಕೆಯಲ್ಲಿ ನನಗೂ ಕೂಡ ನನ್ನ ವಿಚಾರಗಳನ್ನು ಇಲ್ಲಿ ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕಾಗಿ ನಾನು ಆಭಾರಿಯಾಗಿದ್ದೀನಿ. ನಾನು ಸಮುದಾಯದ ಕಾರ್ಯಕರ್ತನಾಗಿದ್ದು ಅನುಭವ ನನಗಿದೆ. ಆಮೇಲೆ ನನ್ನ ನಾಟಕಗಳನ್ನು ಅವರು ಮಾಡಿದ್ದಾರೆ. ಹೀಗಾಗಿ ನನ್ನ ಅವರ ಸಂಬಂಧ ಬಹಳ ಹಳೆಯದು ಮತ್ತು ಒಂದು ಸೈದ್ಧಾಂತಿಕವಾಗಿ ಕೂಡ ನಾನು ಸಮುದಾಯದ ಜೊತೆಗೆ ಸಂಬಂಧವನ್ನು ಏರ್ಪಡಿಸಿಕೊಂಡಿದ್ದೆ. ಅವರು ನನ್ನನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡಿರೋದಕ್ಕೋಸ್ಕರ ನಾನು ಕೃತಾರ್ಥನಾಗಿದ್ದೇನೆ. ಕಳೆದ ಕೆಲವು ವರ್ಷಗಳಿಂದ ಅವರ ಜೊತೆಗಿನ ಸಂಪರ್ಕ ಅಷ್ಟು ಇಲ್ಲದೇ ಇದ್ದರೂ ಕೂಡ ಸಮುದಾಯ ನನಗೆ ಬಹಳ ಕೊಟ್ಟಿದೆ. ನಾನು ಸಮುದಾಯಕ್ಕೆ ಸ್ವಲ್ಪ ಕೊಟ್ಟಿದ್ದೇನೆ. ಈ ಮಾಲಿಕೆಯಲ್ಲಿ ಈಗಾಗಲೇ ಬಹಳ ಜನ ಚಿಂತಕರು ಮಾತಾಡಿದ್ದಾರೆ, ಸಾಹಿತ್ಯ ವಿಮರ್ಶಕರು ಮಾತಾಡಿದ್ದಾರೆ, ರಂಗಕರ್ಮಿಗಳು ಮಾತಾಡಿದ್ದಾರೆ, ನಿರ್ದೇಶಕರು ಮಾತಾಡಿದ್ದಾರೆ. ಆದರೆ ನಾಟಕಕಾರ ಯಾರೂ ಮಾತಾಡಿದ ಹಾಗೆ ಕಾಣಲಿಲ್ಲ ನನಗೆ, ಅಥವಾ ನನ್ನ ಗಮನಕ್ಕೆ ಬಂದಿಲ್ಲದೆ ಇರಬಹುದು. ನಾನು ಸಮುದಾಯದವರು ನನಗೆ ಕಳಿಸಿರುವ ಹಲವು ಪ್ರಶ್ನೆಗಳಲ್ಲಿ ಒಂದೇ ಒಂದು ಮೊದಲ ಪ್ರಶ್ನೆಯನ್ನು ನಾನು ಕೇಂದ್ರದಲ್ಲಿಟ್ಟುಕೊಂಡು ನನ್ನ ಮಾತುಗಳನ್ನು ಮುಂದುವರಿಸೋದಕ್ಕೆ ಇಷ್ಟಪಡ್ತೀನಿ. ಆ ಪ್ರಶ್ನೆ ಏನು ಅಂದರೆ, ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಇವತ್ತಿನ ಸಂದರ್ಭದಲ್ಲಿ ನಾವು ರಂಗಭೂಮಿ ಮತ್ತು ಇತರ ಕಲೆಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಹೇಗೆ ಗ್ರಹಿಸಬೇಕು ಅಂತಕ್ಕಂಥದ್ದು. ಇದರ ಬಗ್ಗೆ ನಾನು ನನ್ನ ಕೆಲವು ಗಟ್ಟಿ ಆಲೋಚನೆಗಳು ಅಂತ ಕರೀಬೋದು. ಯಾಕೆಂದರೆ ನಾನು ರಂಗ ವಿಮರ್ಶಕ ಅಲ್ಲ ಅಥವಾ ರಂಗ ಚಿಂತಕ ಅಲ್ಲ, ಒಬ್ಬ ನಮ್ರ ನಾಟಕಕಾರ ಮಾತ್ರ. ನನ್ನ ಕೆಲವು ಆಲೋಚನೆಗಳನ್ನು ಹಂಚಿಕೊಳ್ತೀನಿ. ಇದರಲ್ಲಿ ನಾಟಕಕಾರನಾಗಿ ನನ್ನ ಅನುಭವದ ಜೊತೆಗೆ ನಾನು ಅನೇಕ ನಿರ್ದೇಶಕರ ಜೊತೆಗೆ ಬಹಳ ನಿಕಟವಾಗಿ ಕೆಲಸ ಮಾಡಿದ್ದೀನಿ. ನನ್ನ ಮೊದಲ ನಿರ್ದೇಶಕ ಸಿ.ಜಿ. ಕೃಷ್ಣಸ್ವಾಮಿ, ಆತ ನನ್ನ ರಂಗಭೂಮಿಗೆ ತಂದದ್ದು. ಮುಂದೆ ಬಸವಲಿಂಗಯ್ಯ, ಸುರೇಶ್ ನಗಳ್ಳಿಯವರು, ಅವರು ಅದನ್ನು ಅನೇಕ ನಾಟಕಗಳು ಮಾಡಿದ್ದಾರೆ. ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಲೋಕೇಂದ್ರ ಆರಂಭಂ ಅವರು ಮತ್ತು ಓಜಾ ಕನೈಲಾಲ್ ಅವರು ಮತ್ತು ದಿವಂಗತ ಅಸ್ಸಾಮಿನ ನಿರ್ದೇಶಕ ಶುಕ್ರಾಚಾರ್ಯ ರಾಭಾ ಮುಂತಾದರ ಜೊತೆಗೆ ನಾನು ಹತ್ತಿರದಿಂದ ಕೆಲಸ ಮಾಡಿದ್ದೀನಿ. ಇತರ ನಿರ್ದೇಶಕರನ್ನ ನಾಟಕಗಳನ್ನು ಮಾಡಿದ್ದಾರೆ. ನಾನು ಅವ್ರ ಜೊತೆಗೆ ನಿಕಟವಾಗಿ ನಾನು ಅವ್ರ ಜೊತೆಗೆ ಕೆಲಸ ಮಾಡಿಲ್ಲ. ನನ್ನ ಚಿಂತನೆಗಳು ನನ್ನ ವ್ಯಕ್ತಿಗತ ನಾಟಕಕಾರ ಅನ್ನೋದ್ರ ಜೊತೆಗೆ
ಈ ಎಲ್ಲ ನಿರ್ದೇಶಕರುಗಳ ಒಂದು ಛಾಪು ಕೂಡ ನನ್ನ ಚಿಂತನೆಯಲ್ಲಿ ಹಾಸುಹೊಕ್ಕಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಟ್ಟಾರೆ ಹೇಳಬೇಕಾದ ಮಾತೇನು ಅಂದರೆ, ನಮ್ಮ ರಂಗಭೂಮಿ ಅದರ ಮುಂದುವರಿತಾ ಇದೆ, ಅದರ ಚಲನೆ ಮುಂದಕ್ಕೆ ಹೋಗ್ತಾ ಇದೆ. ಆದರೆ ನಮ್ಮ ರಂಗ ಚಿಂತನೆ ಹಿಂದೆ ಬಿದ್ದಿದೆ. ನಮ್ಮ ನಾಟಕದ ಪರಿಕಲ್ಪನೆ, ರಂಗಭೂಮಿಯ ಪರಿಕಲ್ಪನೆಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇದು ತಯಾರಾಗಿದ್ದು ಬಹುಶಃ ಭಾರತೀಯ ನವ್ಯ ಸಾಂಸ್ಕೃತಿಕ ಚಿಂತನೆಯ ಒಂದು ಸಂದರ್ಭದಲ್ಲಿ. ಭಾರತೀಯ ನವ್ಯ ಕಲಾತ್ಮಕ ಚಿಂತನೆಗೆ ಎರಡು ಮುಖ್ಯವಾದ ಕವಲುಗಳಿದ್ದಾವೆ. ಒಂದು ಲಿಬರಲ್ ಆದ ಒಂದು ದೃಷ್ಟಿಕೋನ, ಅದರ ಒಂದು ಸೌಂದರ್ಯ ಶಾಸ್ತ್ರೀಯ ಅಭಿವ್ಯಕ್ತಿ ಅಂದರೆ ಇಸ್ಥೆಟಿಕ್ ಎಕ್ಸ್ಪ್ರೆಷನ್ ಅಂದರೆ ಅದನ್ನು ಫಾರ್ಮಲಿಸ್ಟಿಕ್ ಮಾಡರ್ನಿಸಮ್ ಅಂತ ಕರಿತೀವಿ. ಅದು ರೂಪನಿಷ್ಠವಾದ ಆಧುನಿಕವಾದ. ಇನ್ನೊಂದು ಆಧುನಿಕ ಸಂದರ್ಭದಲ್ಲಿ ನಮ್ಮಲ್ಲಿ ಬಂದ ವಿವಿಧ ಪ್ರಗತಿಪರ ಆಲೋಚನೆಗಳಿಂದ ಪ್ರೇರಿತವಾದ ಕಲಾ ಚಿಂತನೆಗಳು, ಕಲಾ ಚಟುವಟಿಕೆಗಳೇನಿದ್ದಾವೆ ಅವು ಅದನ್ನು ಪೊಲಿಟಿಕಲ್ ಮಾಡರ್ನಿಸಮ್ ಅಂತ ಕರೀಬಹುದು. ರಾಜಕೀಯ ಸಿದ್ಧಾಂತದಿಂದ ಪ್ರೇರಿತವಾದ ಆಧುನಿಕ ಅಂತ ಕರೀಬಹುದು. ಅದು ಉದಾಹರಣೆಗೆ ಜನ ರಂಗಮಂಚ ಎಂದು ಬಂತು, ಉತ್ತರ ಭಾರತದಲ್ಲಿ ಪೀಪಲ್ಸ್ ಥಿಯೇಟರ್ ಎಂದು ಬಂತು, ಅದರ ಮೂಲಭೂತ ಚಿಂತನೆ ಇಂಥದ್ದು. ಇದು ಮುಂದಿನ ಅನೇಕ ರಂಗ ಪ್ರಣಾಳಿಗಳನ್ನು, ರಂಗ ಕಾರ್ಯಕ್ರಮಗಳನ್ನು, ಚಿಂತನೆಯನ್ನು ಅದು ಮುಂದಕ್ಕೆ ಪ್ರೇರೇಪಿಸಿತು. ಅದರಿಂದ ಒಂದು ಫಾರ್ಮಲಿಸ್ಟ್ ಮಾಡರ್ನಿಸಮ್, ಇನ್ನೊಂದು ಪೊಲಿಟಿಕಲ್ ಮಾಡರ್ನಿಸಮ್. ಅದು ಆ ಕಾಲದ ಪ್ರಗತಿಪರ ಚಿಂತನೆಗಳಿಂದ ಬಂದಂಥದ್ದು. ಯಾವ ಚಾರಿತ್ರಿಕ ಸಂದರ್ಭ, ಯಾವ ವಸಾಹತೋತ್ತರ ಸ್ವಾತಂತ್ರ್ಯೋತ್ತರ ಭಾರತದ ಒಂದು ಸಾಂಸ್ಕೃತಿಕ ಸಂದರ್ಭ ಈ ವಿಚಾರಗಳನ್ನು ರೂಪಿಸಿತು, ಆ ಸಂದರ್ಭ ಇವತ್ತು ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. ಕೇವಲ ಭಾರತದಲ್ಲ, ಇಡೀ ವಿಶ್ವದಲ್ಲಿ. ಆ ಕಾಲದಲ್ಲಿ ಪ್ರಚಲಿತವಾಗಿದ್ದ ಒಂದು ಲಿಬರಲ್ ಮಾದರಿ, ಪ್ರಜಾಸತ್ತಾತ್ಮಕ ಮಾದರಿ ಮತ್ತು ಬಂಡವಾಳಶಾಹಿ ಒಂದು ಪ್ರಜಾಸತ್ತಾತ್ಮಕ ಅಂತ ಕರಿತೀವಿ ಅದು, ಮತ್ತು ಇನ್ನೊಂದು ಕಡೆ ಸಮಾಜವಾದಿ ಅರ್ಥವ್ಯವಸ್ಥೆಯಿಂದ ಪ್ರೇರಿತವಾದ ಒಂದು ರಾಜಕೀಯ ಪದ್ಧತಿ ಇತ್ತು. ಇವೆರಡರ ಪರಸ್ಪರ ಒಂದು ಸಂಘರ್ಷದ ಸಂದರ್ಭದಲ್ಲಿ ಈ ವಿಚಾರಗಳು ರೂಪಿತವಾಗಿದ್ದು, ಈಗ ಪರಿಸ್ಥಿತಿ ಪೂರ್ತಿ ಬದಲಾವಣೆ ಆಗಿದೆ. ರಷ್ಯಾದಲ್ಲಿ ಪೆರೆಸ್ಟ್ರೋಯ್ಕಾ ಆದಮೇಲೆ ಇವತ್ತು ಜಗತ್ತಿನ ಏನಾಗಿದೆ ಅಂದರೆ, ಈ ಕಾರ್ಲ್ ಮಾರ್ಕ್ಸ್ ಒಂದು ಮಾತು ಹೇಳಿದ್ನಲ್ಲ, ಜಗತ್ತಿನಲ್ಲಿ ಒಂದು ದಿವಸ ಈ ಪ್ರಭುತ್ವವೆನ್ನುವುದು ಅದು ಗಾಯಬಾಗಿ ಹೋಗುತ್ತೆ ಅಂತ ಆತ ಹೇಳಿದ್ದು. ಅದು ಸಮಾಜವಾದಿ ಸಾಮ್ಯವಾದಿ ಸಮಾಜ ಬಂದಾಗ ಪ್ರಭುತ್ವ ಗಾಯಬಾಗುತ್ತೆ ಅಂತ. ಪ್ರಭುತ್ವ ಗಾಯಬಾಗಿರೋದು ಇನ್ನೊಂದು ರೀತಿಯಲ್ಲಾಗಿದೆ. ಯಾಕೆ ನೀವು ಜಗತ್ತನ್ನು ಪ್ರಭುತ್ವಗಳಿಗಿಂತ ಹೆಚ್ಚಾಗಿ ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ರಾಜ್ಯಭಾರವನ್ನು ಮಾಡ್ತಾ ಇದ್ದಾವೆ. ಒಂದು ನವ ಲಿಬರಲ್ ವಾದ ಇವತ್ತು ಜಗತ್ತಿನ ಒಂದು ವೈಚಾರಿಕ ಪ್ರಣಾಳಿಕೆಯಾಗಿದೆ. ಈ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾದ ಲಿಬರಲ್ ಚಿಂತನೆ ಮತ್ತು ಸಾಂಪ್ರದಾಯಿಕವಾದ ಸಮಾಜವಾದಿ ಚಿಂತನೆ ಎರಡೂ ಕೂಡ ತಮ್ಮ ಪೂರ್ಣ ಪ್ರಸ್ತುತತೆಯನ್ನು ಕಳ್ಕೊಂಡಿದ್ದಾವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗಾಗಿ ಆ ಕಾಲದಿಂದ ಚಿಂತನೆಯಿಂದ ಪ್ರಭಾವಿತವಾದ ನಾನು ಕೂಡ ನಾಟಕಗಳನ್ನು ಬರೀಬೇಕಾದ್ರೆ ಆ ಕಾಲದ ಆ ಪ್ರಭಾವಗಳಿಂದ ಪ್ರೇರಿತನಾಗಿದ್ದೆ. ಆದರೆ ಮುಂದೆ ಜಗತ್ತು ಬದಲಾಗ್ತಾ ಇರೋದನ್ನು ಗ್ರಹಿಸ್ತಾ ಹೋದಂತೆ ನನ್ನ ನಾಟಕ ರಚನೆಯ ಮಾದರಿಗಳು, ಕ್ರಮಗಳು ಬದಲಾಗ್ತಾ ಹೋದವು. ಆಮೇಲೆ ನಾನು ಯಾವ ನಾಟಕ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ಅವರಲ್ಲೂ ಬಹುತೇಕ ಬಹಳ ಮುಖ್ಯವಾದವರು ಸುರೇಶ್ ನಗಳ್ಳಿಯವರು ಮತ್ತು ನನ್ನ ರಂಗ ಭೂಮಿಯ ಗುರುಗಳನ್ನು ನಾನು ಪರಿಗಣಿಸ್ತೀನಿ, ಪೂಜಾ ಕಣೈಲಾಲ್ ಅವರು. ಇವರ ಮೂಲಕ ನನ್ನ ರಂಗ ಚಿಂತನೆ ಬದಲಾವಣೆ ಆಯಿತು. ಜೊತೆಗೆ ನನ್ನ ನಾಟಕಕಾರನ ಒಂದು
ಕಲ್ಪನೆ ಕೂಡ ಬದಲಾವಣೆ ಆಗ್ತಾ ಬಂತು. ಆ ಒಂದು ಮಾತನ್ನು ನಾನು ಹೇಳಬೇಕು ಇದು ಮುಂದುವರಿಯೋಕ್ಕೆ ಮೊದಲು. ಈ ಹಿಂದೆ ಸುರೇಶ್ಗಳು ಮಾತಾಡ್ತಾ ಯಾವ ರೀತಿ ನಾಟಕಕಾರನಿಗೆ ಒಂದು ಆದ್ಯ ಸ್ಥಾನವನ್ನು ಕೊಡುವಂತಹ ಒಂದು ರಂಗಭೂಮಿಯ ಪರಿಕಲ್ಪನೆ ಇವತ್ತು ಅಪ್ರಸ್ತುತವಾಗಿದೆ ಅಂತ ಹೇಳಿದ್ದಾರೆ. ಇದನ್ನು ನಾನು ಒಪ್ತೀನಿ ಕೂಡ. ಯಾಕೆಂದರೆ ನಾನು ಸಾಮಾನ್ಯವಾದ ನಾಟಕಗಳನ್ನು ಅದು ಪ್ರಯೋಗ ಅವರು ನಾನು ಅದನ್ನು ಪ್ರಕಟಿಸೋದಿಲ್ಲ, ಮತ್ತು ನಾನನ್ನು ಪ್ರಕಟಿಸುವ ಮೊದಲು ಅನೇಕ ಪಾಠಗಳನ್ನು ನಾನು ನನ್ನ ನಿರ್ದೇಶಕರಿಂದ ಮತ್ತು ನನ್ನ ನಟರಿಂದ ಮತ್ತು ಪ್ರೇಕ್ಷಕರಿಂದ ಕಲಿತು ಅವರ ಪ್ರತಿಕ್ರಿಯೆಗಳನ್ನು ಗಮನಿಸ್ತಾ ಅಲ್ಲಿಂದ ಅವರ ಏನೇನು ನನಗೆ ಒಂದು ಸೂಚನೆಗಳು ಬರ್ತವೆ ಅದನ್ನು ಗಮನದಲ್ಲಿಟ್ಕೊಂಡು ಮಾತ್ರ ನಾನು ನಾಟಕದ ಒಂದು ಪುಸ್ತಕ ರೂಪದಲ್ಲಿ ತರುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೀನಿ. ಅದನ್ನು ನಾನು ಕೂಡ ಒಪ್ತೀನಿ. ನಾಟಕಕಾರನ ಆ ಕೇಂದ್ರ ಸ್ಥಾನ ಇವತ್ತು ಇಲ್ಲ ಅಂತ. ಅದು ಯಾವತ್ತಿತ್ತೋ ನನಗೆ ಗೊತ್ತಿಲ್ಲ. ಅದು ಬಹುಶಃ ಪಶ್ಚಿಮದಿಂದ ಬಂದ ಒಂದು ಪರಿಕಲ್ಪನೆ. ಯಾಕೆಂದರೆ ನಮ್ಮಲ್ಲಿ ನಾಟಕಕಾರ ಎನ್ನುವನು ಒಂದು ಅಷ್ಟು ಮುಖ್ಯ ಅಂತ ನನಗೆ ಅನಿಸೋದಿಲ್ಲ. ಯಾಕೆಂದರೆ ನಮ್ಮ ಸಾಂಪ್ರದಾಯಿಕ ರಂಗಭೂಮಿಯನ್ನು ನೋಡಿದಾಗ ಆ ನಾಟಕಗಳು ರಂಗಭೂಮಿಯಲ್ಲಿ ಏನಾಗಬೇಕು ಅದರ ಸೂಚನೆಗಳನ್ನ ಸ್ಟೇಜ್ ಡೈರೆಕ್ಷನ್ಸ್ ಕೊಡೋದಿಲ್ಲ. ಅದು ಕೆಲವು ಕಾವ್ಯಾತ್ಮಕವಾಗಿ ಕೆಲವು ಸೂಚನೆಗಳು ಕೊಡ್ತವೆ. ಅದನ್ನು ರಂಗಭೂಮಿಯಲ್ಲಿ ಹೇಗೆ ತರಬೇಕು ಅನ್ನೋದು ಅದರ ಪ್ರಸ್ತುತಿಯನ್ನು ಮಾಡುವವರ ಒಂದು ವಿಚಾರಕ್ಕೆ ಬಿಟ್ಟಿದ್ದು. ಉದಾಹರಣೆಗೆ ಭಾಸನ ಈ ಏಕಾಂಕ ನಾಟಕಗಳಲ್ಲಿ ಅವನ ದೂತ ಘಟೋತ್ಕಚ ಅದೊಂದು ದೂತ ನಾಟಕಗಳನ್ನ ನೋಡಿದಾಗ ಅದು ಒಂದು ಅಥವಾ ಕರ್ಣಭಾರ ನಾಟಕವನ್ನು ನೋಡಿದಾಗ ಸುಮಾರು 5-6 ಪೇಜ್ ನಾಟಕ ರಂಗಭೂಮಿ ಮೇಲೆ 2 ಗಂಟೆ 3 ಗಂಟೆ ಜನ ಮಾಡ್ತಾರೆ. ಯಾಕೆಂದರೆ ಇದು ಕೂಡಿಯಾಟ ಮಾಡಿದಾಗ ಎಷ್ಟೋ ರಾತ್ರಿಗಳ ನಾಟಕವನ್ನು ಮಾಡ್ತಾರೆ. ಇದರಿಂದ ರಂಗಕರ್ಮಿಗಳು ಆ ಪಠ್ಯವನ್ನು ಒಂದು ಆಧಾರವನ್ನಾಗಿಟ್ಟುಕೊಂಡು ಅದರಲ್ಲಿ ತಮ್ಮ ಸೃಜನಶೀಲತೆಯನ್ನು ಮೆರೆಯುವುದಕ್ಕೆ ರಂಗ ಪ್ರಸ್ತುತಿಗಳು ಸಾಂಪ್ರದಾಯಿಕವಾಗಿ ಒಂದು ಅವಕಾಶವನ್ನು ಕೊಡ್ತಾ ಇತ್ತು. ಆದರೆ ನಾಟಕಕಾರ ಕೇಂದ್ರಿತ ರಂಗಭೂಮಿಯ ದೃಷ್ಟಿ ಬಹುಶಃ ಪಶ್ಚಿಮದಿಂದ ವಸಾಹತುಶಾಹಿ ಸಂದರ್ಭದಲ್ಲಿ ನಮಗೆ ಬಂದದ್ದು. ಆಗ ನಾಟಕಕಾರರು, ನಮ್ಮ ನಿರ್ದೇಶಕರು ತಮ್ಮ ಗುಲಾಮರು, ನಟರು ತಮ್ಮ ಗುಲಾಮರು, ನಾವು ಹೇಳಿದ್ದನ್ನು ಅವ್ರು ಆಡಿ ತೋರಿಸ್ಬೇಕು ಎನ್ನುವ ಒಂದು ಅಹಂಕಾರಕ್ಕೆ ಅವರು ಬಲಿಯಾದರು. ಆ ಕೇಂದ್ರತ್ವ ಇವತ್ತು ಈ ನಿರ್ದೇಶಕ ಕೇಂದ್ರಿತ ರಂಗಭೂಮಿ ಈ ನಾಟಕ ಶಾಲೆಗಳ ಮೂಲಕ ಬಂದ ಮೇಲೆ ಆ ಕೇಂದ್ರತ್ವ ಇಲ್ಲ. ಆದರೆ ಈಗಿರೋದು ಇನ್ನೊಂದು, ಕನೇಲಾಲ್ ಮತ್ತೆ ಹೇಳ್ತಾ ಇದ್ರು, ಈಗಿರುವುದು ನಿರ್ದೇಶಕ ಕೇಂದ್ರಿತ ಒಂದು ರಂಗಭೂಮಿಯ ಕಲ್ಪನೆ. ನಿರ್ದೇಶಕ ಎಲ್ಲವನ್ನು ಡಿಸೈನ್ ಮಾಡ್ತಾನೆ. ಆಮೇಲೆ ನಿರ್ದೇಶಕ ಆ ಪಠ್ಯಕ್ಕೆ ತನ್ನ ವ್ಯಾಖ್ಯಾನವನ್ನು ಆಧರಿಸಿ ಆ ವ್ಯಾಖ್ಯಾನದ ಆಧಾರದ ಮೇಲೆ ರಂಗದ ಪರಿಕಲ್ಪನೆಯನ್ನು ಮಾಡಿಕೊಳ್ತಾನೆ. ಆದರೆ ಇದನ್ನು ಕನೇಲಾಲ್ ಅವರು ಕರೀತಾ ಇದ್ರು, ಇದು ಡೈರೆಕ್ಟರ್ ಇಂಟರ್ಪ್ರಿಟೇಷನ್ ಥಿಯೇಟರ್ ಅಂತ ಕರೀತಾರೆ. ಇದು ಭಾರತೀಯ ರಾಷ್ಟ್ರೀಯ ರಂಗಶಾಲೆಯಿಂದ ಬಂದಂಥ ಒಂದು ಕ್ರಮ. ನಿರ್ದೇಶಕ ನಾಟಕದ ಪಠ್ಯವನ್ನು ತಗೊಂಡು ಅದಕ್ಕೊಂದು ವ್ಯಾಖ್ಯಾನವನ್ನು ಕೊಡ್ತಾನೆ. ಆ ವ್ಯಾಖ್ಯಾನದ ಅನುಸಾರ ಅವನು ರಂಗಭೂಮಿ ಇತರ ವಿವರಗಳನ್ನು ಕಲ್ಪನೆ ಮಾಡ್ತಾ ಹೋಗ್ತಾನೆ. ಅದಕ್ಕೆ ತಕ್ಕಂತೆ ನಟರುಗಳನ್ನು ಮತ್ತು ಇತರ ರಂಗಕರ್ಮಿಗಳನ್ನು ತೊಡಗಿಸಿಕೊಳ್ತಾನೆ. ಆದರೆ ರಂಗಭೂಮಿ ಬೆಳೀತಾ ಬೆಳೀತಾ ಈಗ ಬಹಳ ಜನ ಈ ಸಾಮೂಹಿಕ ರಂಗ ಸೃಷ್ಟಿಯ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಉದಾಹರಣೆಗೆ ಸುರೇಶ್ ಅಂಗಡಿ ಅವರು ಒಂದು ಉದಾಹರಣೆಯನ್ನು ಕೊಟ್ಟು ಅವರ ಮಾತಿನಲ್ಲಿ ಹಬೀಬ್ ತನ್ವೀರ್ ಅವರ ಚೋರ್ ಚರಣದಾಸರ ಕೊನೆಯ ದೃಶ್ಯದಲ್ಲಿ ಆ ಪಠ್ಯದಲ್ಲಿಲ್ಲದ ಒಂದು ದೃಶ್ಯ ಮತ್ತು ನಿರ್ದೇಶಕರು ಕಲ್ಪಿಸಿಕೊಳ್ಳೋ ದೃಶ್ಯ, ಅದೊಂದು ದೃಶ್ಯವನ್ನು ಇನ್ನೊಂದು ದೃಶ್ಯವನ್ನು ಆ ನಟರು ಮತ್ತು ಆ ಸಂದರ್ಭದಲ್ಲಿ ಪ್ರೇಕ್ಷಕರು ಆ ಸಂದರ್ಭದ ಒತ್ತಡದಲ್ಲಿ ಅದನ್ನು ಪುನಃಸೃಷ್ಟಿ ಮಾಡಿಕೊಂಡ್ರು ಅಂದರು. ಇದನ್ನು ಯಾರು ಬರೋದು ಅಂದರೆ ಅದು ರಂಗಭೂಮಿಯಲ್ಲಿ ನಡೆದ ಒಂದು ಆಕಸ್ಮಿಕ, ಒಂದು ಚಮತ್ಕಾರ. ಈ ರೀತಿಯ ಚಮತ್ಕಾರಗಳು ಇಲ್ಲದೆ ಹೋಗುವುದು ಬಹುಮಟ್ಟಿಗಿನ ನಾಟಕಕಾರ ಕೇಂದ್ರಿತ ರಂಗಭೂಮಿಯ ಒಂದು ಮಿತಿ ಮತ್ತು
ನಿರ್ದೇಶಕ ಕೇಂದ್ರಿತ ರಂಗ ಸೃಜನದ ಒಂದು ಮಿತಿ ಅಂತ ನನಗನ್ಸುತ್ತೆ. ಇದೇ ರೀತಿ ವೈಚಾರಿಕ ಸಿದ್ಧಾಂತಗಳಿಂದ ಪ್ರೇರಿತವಾದ ರಂಗಭೂಮಿ ಇದೆ. ಅದು ಕೂಡ ರಂಗ ಪಠ್ಯದ ವ್ಯಾಖ್ಯಾನಕ್ಕೆ ಮತ್ತು ಪ್ರಸ್ತುತಿಯ ವ್ಯಾಖ್ಯಾನಕ್ಕೆ ಒಂದು ಪೂರ್ವ ನಿಯೋಜಿತವಾದ ಆಪ್ರರಿಯಾದ ಒಂದು ಟೆಕ್ಸ್ಟನ್ನು ಅದು ಒದಗಿಸ್ತದೆ. ಅದಕ್ಕೆ ರಂಗ ಕೃತಿ ಮತ್ತು ರಂಗ ಪ್ರಸ್ತುತಿ ಎರಡು ಹೊಂದ್ಕೋಬೇಕು ಎನ್ನುವ ಒಂದು ಅಪೇಕ್ಷೆ ಅದಕ್ಕಿರ್ತದೆ. ಅದರಿಂದ ಇವೆರಡೂ ಕೂಡ ಆಧುನಿಕ ರಂಗಭೂಮಿ ಎರಡು ಮಾದರಿಗಳಿದ್ದಾವೆ. ಭಾರತೀಯ ರಂಗಭೂಮಿಯ ಎರಡು ಮಾದರಿಗಳು ಇವೆರಡೂ ಕೂಡ ಈ ರಂಗಭೂಮಿಯಲ್ಲಿ ಸೃಷ್ಟಿಯಾಗುವ ಒಂದು ಚಮತ್ಕಾರ ಏನಿದೆ, ಒಂದು ವಕ್ರತೆ, ಸಂಸ್ಕೃತ ವ್ಯವಸ್ಥೆಯಿಂದ ಒಂದು ಶಬ್ದವನ್ನು ನಾನು ತಗೋಬೇಕು ಅಂದರೆ ಅದನ್ನು ಉಂಟು ಮಾಡುವುದಕ್ಕೆ ಅಡ್ಡಿ ಬರ್ತದೆ. ಈ ಆಧುನಿಕ ರಂಗಭೂಮಿಯ ಒಂದು ಬೆಳವಣಿಗೆ ನೋಡಿದಾಗ ಇನ್ನೊಂದು ವಿಷಯ ನಮ್ಮ ಗಮನಕ್ಕೆ ಬರ್ತದೆ. ಆಧುನಿಕ ರಂಗಭೂಮಿ ಪೂರ್ತಿ ಆಧುನಿಕವಲ್ಲ. ಆಧುನಿಕ ರಂಗಭೂಮಿಯ ಪ್ರೇರಣೆಗಳು ಆಧುನಿಕ ಪೂರ್ವ ರಂಗಭೂಮಿಗಳಿಂದ ಬಂದಂಥವು. ಯುರೋಪ್ನಲ್ಲಿ 20ನೇ ಶತಮಾನದ ಎಲ್ಲ ಆಧುನಿಕ ರಂಗ ಕಲ್ಪನೆಗಳು ಕೂಡ ಏನು ಬಂದವೋ ಅವೆಲ್ಲವೂ ಕೂಡ ಸಾಂಪ್ರದಾಯಿಕವಾದ ಈ ಯಾವುದನ್ನ ವಾಸ್ತವವಾದಿ ರಂಗಭೂಮಿಯ ಕಲ್ಪನೆ ಏನಿತ್ತೋ ಅದಕ್ಕೆ ವಿರೋಧವಾಗಿ ಬಂದವು. ಅದು ಅಬ್ಸರ್ಡ್ ಥಿಯೇಟರ್ ಆಗಿರ್ಬೋದು, ಬ್ರೆಕ್ಟನ ಎಪಿಕ್ ಥಿಯೇಟರ್, ಮುಂದಕ್ಕೆ ನಾವು ಡೈರೆಕ್ಟಿಕಲ್ ಥಿಯೇಟರ್ ಅಂತ ಕರೆದ, ಅಥವಾ ಥಿಯೇಟರ್ ಆಫ್ ಕ್ರೂಯಲ್ಟಿ, ಈ ರೀತಿ ಅನೇಕ ರಂಗ ಪ್ರಯೋಗಗಳು ಪಶ್ಚಿಮದಲ್ಲಿ ನಡೆದು ಅವೆಲ್ಲವೂ ಕೂಡ, ಅಥವಾ ಮುಂದೆ ಥಿಯೇಟರ್ ಆಫ್ ದಿ ಅಪ್ರೆಸ್, ಅಗಸ್ಟೋ ಬೋನ್ ಥಿಯೇಟರ್ ಆಫ್ ದಿ ಅಪ್ರೆಸ್, ಇವೆಲ್ಲವೂ ಕೂಡ ಈ ಸಾಂಪ್ರದಾಯಿಕ ವಾಸ್ತವವಾದಿ ರಂಗಕಲ್ಪನೆಗೆ ಎದುರಾಗಿ ಬಂದಂಥವು. ಈ ಆಧುನಿಕ ರಂಗಭೂಮಿ ಹಿನ್ನೆಲೆಯಲ್ಲಿ ಒಂದು ಸಂಪ್ರದಾಯದ ಜೊತೆಗಿನ ಒಂದು ನೆಗೋಸಿಯೇಷನ್, ಒಂದು ಅನುಸಂಧಾನ ನಡೀತಾ ಬಂದಿದೆ. ಅದು ಮುಖ್ಯವಾಗಿ ನಡೆದಿದ್ದು ನಮ್ಮಲ್ಲಿ ಥಿಯೇಟರ್ ಆಫ್ ರೂಟ್ಸ್ ಅಂತ ಏನು ಬಂತು ಸುಮಾರು 80ರ ದಶಕದಲ್ಲಿ, ಅದರ ಮೂಲಕ ಬಂತು. ಆಗ ಸಾಂಪ್ರದಾಯಿಕ ಕಲೆಗಳನ್ನು ಆಧುನಿಕ ಹೇಗೆ ಬಳಸಿಕೊಳ್ಳಬೇಕು ಅನ್ನೋ ಬಗ್ಗೆ ಒಂದು ಚರ್ಚೆ ಆಯಿತು. ಉದಾಹರಣೆಗೆ ಬಿ.ವಿ. ಕಾರಂತರು ಅವರ ಮ್ಯಾಕ್ಬೆತ್ ಹಿಂದಿಯಲ್ಲಿ ರಾಷ್ಟ್ರೀಯ ರಂಗಶಾಲೆ ಪ್ರದರ್ಶನ ಮಾಡಿದಾಗ ಅವರು ಅದಕ್ಕೆ ಯಕ್ಷಗಾನದ ಒಂದು ತಂತ್ರವನ್ನು ಬಳಸಿದ್ರಂತೆ. ಆ ಪ್ರಯೋಗ ನಾನು ನೋಡಿಲ್ಲ. ಇನ್ನೊಂದು ಪ್ರಯೋಗ ನನಗೆ ಜ್ಞಾಪಕ ಬರ್ತಾ ಇದ್ದು, ನಮ್ಮ ಪ್ರಸನ್ನ ಅವರು ಈ ಮಣಿಕೌಲ್ ಅವರ ಒಂದು ಆ ಸಿನಿಮಾ, ವಿಜಯ್ ಗಾಂಧಿ ಅವರ ಕಥೆಯಿಂದ ಒಂದು ಸಿನಿಮಾ ಇದೆ, ಹೆಸರು ನನಗೆ ಜ್ಞಾಪಕ ಬರ್ತಾರೆ. ಅದನ್ನು ಕನ್ನಡದಲ್ಲಿ ಮಾಡಿಸಿದಾಗ, ನಾಟಕ ರಂಗಭೂಮಿಯಲ್ಲಿ ತಂದಾಗ ಅದರಲ್ಲಿ ಹರಿಕಥೆಯ ಶೈಲಿಯನ್ನು ಅವರು ಬಳಸಿದರು. ಅಂದರೆ ಯಾವ ಶೈಲಿಯನ್ನು ಯಾವ ಒಂದು ನಾಟಕ ಕೃತಿಗೆ ಬೇಕಾದ್ರೂ ಬಳಸ್ಬೋದು ಅನ್ನೋ ಒಂದು ದೃಷ್ಟಿ ಇಲ್ಲಿತ್ತು. ಇದು ನಿರ್ದೇಶಕನ ಒಂದು ಅನಿರ್ಬಂಧಿತವಾದ ಸ್ವಾತಂತ್ರ್ಯದ ಒಂದು ವಿಚಾರ ಆಯಿತು. ನಿರ್ದೇಶಕರಿಗೂ ಸ್ವಾತಂತ್ರ್ಯ ಇದೆ, ನಟರಿಗೂ ಸ್ವಾತಂತ್ರ್ಯ ಇದೆ, ಆದರೆ ಯಾರ ಸ್ವಾತಂತ್ರ್ಯವೂ ಕೂಡ ಅನಿರ್ಬಂಧಿತವಾದ್ದಲ್ಲ. ಆ ಸ್ವಾತಂತ್ರ್ಯವನ್ನು ಅವರು ಸೃಜನಶೀಲವಾಗಿ ಬಳಸ್ಕೊಂಡಾಗ ಮಾತ್ರ ಆ ಸ್ವಾತಂತ್ರ್ಯ ಸದುಪಯೋಗ ಆಗ್ತದೆ, ದುರುಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ. ಈ ರೀತಿ ಸಾಂಪ್ರದಾಯಿಕ ಶೈಲಿಗಳನ್ನು ಮತ್ತೆ ರಂಗಭೂಮಿಗೆ ತರುವ ಒಂದು ಪ್ರಯತ್ನ ಆಧುನಿಕ ಸಂದರ್ಭದಲ್ಲಿ ನಡೆಯಿತು. ಇದು ನವ ಸಾಂಪ್ರದಾಯಿಕ ಒಂದು ನಿಯೋ ಟ್ರೆಡಿಷನಲ್ ಥಿಯೇಟರ್ ಅಂತ ಇದನ್ನು ನಾವು ಕರಿಬೋದು. ಈ ಹಾಗೆ ನೋಡಿದಾಗ ನಮ್ಮ ಸಾಂಪ್ರದಾಯಿಕ ರಂಗ ವ್ಯಕ್ತಿಗಳಿಂದ ಭರತನಾಟ್ಯಂ ಕೂಡ ಸೇರಿಸಿದಂತೆ ಅಥವಾ ಇತರ ಶಾಸ್ತ್ರೀಯ ಕ್ಲಾಸಿಕಲ್ ಕಲೆಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಮುಖ್ಯವಾಗೋದು ಒಂದು ತಾಂತ್ರಿಕವಾದ ಪರಿಣತಿ. ತನ್ನ ಗುರುವಿನಿಂದ ಒಬ್ಬ ತಾಂತ್ರಿಕವಾದ ಪರಿಣತಿಯನ್ನು ಪಡ್ಕೊಂಡು ಅದನ್ನು ಹೆಚ್ಚು ಹೆಚ್ಚು ಪರಿಷ್ಕೃತಗೊಳಿಸ್ತಾ ಹೋಗ್ತಾನೆ ಒಬ್ಬ ಕಲಾವಿದ. ಅಲ್ಲಿ ಅದರ ಒಂದು ಸೀಮಿತ ಚೌಕಟ್ಟಿನಕ್ಕೆ ಒಂದು ಸ್ವಾತಂತ್ರ್ಯವನ್ನು ತರ್ತಾನೆ. ಆದರೆ ಇಲ್ಲೂ ಕೂಡ ಚಮತ್ಕಾರಗಳು ಉತ್ಪನ್ನವಾಗುವುದಿಲ್ಲ. ಒಟ್ಟಾರೆಯಾಗಿ ಇವತ್ತಿನ ರಂಗಭೂಮಿ ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಈ ಸ್ವಾತಂತ್ರ್ಯ ಉತ್ತರ ಭಾರತದಲ್ಲಿ ನಮಗೆ ರಂಗಭೂಮಿಯ ಎರಡು ರೀತಿಯ ಕಲ್ಪನೆಗಳು ಬಂದಿದ್ದಾವೆ. ಒಂದು ನಿರ್ದೇಶಕನ ಅಥವಾ ಒಂದು ಸಿದ್ಧಾಂತದ, ಒಂದು ಕಲಾತ್ಮಕ ಸಿದ್ಧಾಂತ ಅಥವಾ ರಾಜಕೀಯ ಸಿದ್ಧಾಂತದಿಂದ ಪೂರ್ವ ನಿರ್ಧಾರಿತವಾದ ಒಂದು ರಂಗಭೂಮಿ. ಇಲ್ಲಿ ರಂಗಭೂಮಿ ಆ ಪೂರ್ವ ನಿರ್ಧಾರಿತ ಸಿದ್ಧಾಂತದ, ರಾಜಕೀಯ ಅಥವಾ ಕಲಾತ್ಮಕ ಸಿದ್ಧಾಂತದ
ಒಂದು ಅನುಕೃತಿಯಾಗ್ತದೆ. ಇನ್ನೊಂದು ಪುನಶ್ಚರಣೆಯ ರಂಗಭೂಮಿ, ಥಿಯೇಟರ್ ರಿಪಿಟಿಷನ್. ಈ ಸಾಂಪ್ರದಾಯಿಕ ರಂಗಭೂಮಿ ಮತ್ತೆ ಮತ್ತೆ ಅದೇ ತಾಂತ್ರಿಕವಾದ ಒಂದು ಪರಿಣತಿಯನ್ನು ಹೆಚ್ಚಿಸ್ತಾ ಇರ್ತದೆ. ಅಲ್ಲೂ ಕೂಡ ಈ ಚಮತ್ಕಾರ, ರಂಗಭೂಮಿಯ ಒಂದು ಚಮತ್ಕಾರ ಅಂತ ನಾನು ಕರಿತೀನಿ, ಅದಕ್ಕೆ ಅವಕಾಶ ಇರುವುದಿಲ್ಲ. ಈ ರೀತಿಯ ಒಂದು ರಂಗಚಿಂತನೆ, ಇದಕ್ಕೆ ಅನುಗುಣವಾದ ರಂಗಚಿಂತನೆ ನಾವು ಬೆಳೆಸ್ಕೋಬೇಕಾಗಿದೆ. ಯಾಕೆ ಅಂದರೆ ಕನಯ್ಯಲಾಲ್ ನಾಟಕ ಪ್ರಯೋಗವನ್ನು ನೋಡಿದಾಗ ಅವರು ಈ ರೀತಿ ಒಂದು ಹೊಸ ಚಮತ್ಕಾರವನ್ನು ರಂಗಭೂಮಿಯಲ್ಲಿ ಸೃಷ್ಟಿಸ್ತಾರೆ. ಅವರು ತಮ್ಮ ಮಣಿಪುರದ ಸಾಂಪ್ರದಾಯಿಕ ಕಲೆಗಳ ಲ್ಯಾಹರೋಬಾ ಮುಂತಾದ ಸಾಂಪ್ರದಾಯಿಕ ಕಲೆಗಳಿಂದ ಅದರ ವ್ಯಾಕರಣವನ್ನು ಕಲಿತರು. ಆದರೆ ಆ ವ್ಯಾಕರಣವನ್ನು ಸೃಜನಾತ್ಮಕವಾದ ರಂಗಭೂಮಿಯಲ್ಲಿ ಬಳಸೋದನ್ನು ಕಲಿತರು. ಮತ್ತು ಇದು ಈ ಥಿಯೇಟರ್ ಆಫ್ ದ ರೂಟ್ಸ್ ಏನಿದೆ, ಅವರು ಸಾಂಪ್ರದಾಯಿಕ ಕಲೆಗಳನ್ನು ಬಳಸಿಕೊಳ್ಳುವ ವಿಧಾನಕ್ಕಿಂತ ಬೇರೆಯಾಗಿತ್ತು. ಉದಾಹರಣೆಗೆ ಮಣಿಪುರದವರೇ ಆದ ರತನ್ ತಿಯಾಮ್ ಅವರು ಸಾಂಪ್ರದಾಯಿಕ ಕಲೆಗಳನ್ನು ಅವರ ರಂಗಭೂಮಿಯಲ್ಲಿ ಹೇಗೆ ಬಳಸುತ್ತಾರೆ, ಅದನ್ನು ಆಧುನಿಕ ರಂಗಭೂಮಿಯನ್ನು ಅಲಂಕರಿಸುವ ಒಂದು ಅಲಂಕಾರವನ್ನಾಗಿ ಬಳಸಿಕೊಳ್ತಾ ಇದ್ದಾರೆ. ಆದರೆ ಕನಯ್ಯಲಾಲ್ ಇದನ್ನು ಒಂದು ಅನ್ವೇಷಣೆಯ ಒಂದು ಮಾಧ್ಯಮವಾಗಿ ಅದನ್ನು ಬಳಸಿಕೊಂಡ್ರು. ಹೀಗೆ ನಿರ್ದೇಶಕ ಇದನ್ನು ಒಂದು ಆ ವ್ಯಾಕರಣವನ್ನು ಕಲಿತು ಅದರ ಮೂಲಕ ಹೊಸದೊಂದನ್ನು ಸೃಷ್ಟಿಸಬೇಕಾಗತ್ತೆ. ಇಲ್ಲಿ ಅನೇಕ ಸಿದ್ಧಾಂತಗಳು ಅಲ್ಲಿ ಆ ನಿರ್ದೇಶಕನ ಚಿಂತನೆಗೆ ಬರಬಹುದು. ಆದರೆ ಅದನ್ನೆಲ್ಲ ಅರಗಿಸಿಕೊಂಡು ಹೊಸದೊಂದನ್ನು ಏನೋ ಮಾಡಬೇಕಾಗುತ್ತೆ. ಇದಕ್ಕೆ ಒಂದೆರಡು ಉದಾಹರಣೆಗಳನ್ನು ಮುಂದೆ ಕೊಡ್ತೀನಿ. ಈ ನಿರ್ದೇಶಕನ ಒಂದು ಜವಾಬ್ದಾರಿ ಏನಿದೆ ಅದನ್ನು ನಾವು ನಿರೀಕ್ಷಿಸಬೇಕಂದ್ರೆ ಈ ಒಂದು ರೀತಿಯ ಚಮತ್ಕಾರವನ್ನು ಸೃಷ್ಟಿಸಬೇಕು ಅನ್ನೋದು ನಾಟಕಕಾರನ ಒಂದು ಕೆಲಸ ಕೂಡ ಇದೇ ಆಗಿರುತ್ತದೆ. ಉದಾಹರಣೆಗೆ ನಾವು ಒಂದು ನಾಟಕ ಕೃತಿಯನ್ನು ನೋಡಿದಾಗ ಆ ನಾಟಕ ಕೃತಿ ಬಹುಮಟ್ಟಿಗೆ ತನ್ನ ವಸ್ತುವನ್ನು ತನಗೂ ಪೂರ್ವದ ಒಂದು ಮೂಲದಿಂದ ಪಡ್ಕೊಂಡಿದೆ. ಉದಾಹರಣೆಗೆ ಎಲ್ಲರೂ ಕೊಡುವ ಉದಾಹರಣೆ ಕಾಳಿದಾಸನ ಅಭಿಜ್ಞಾನ ಶಾಕುಂತಲವನ್ನು ನೋಡೋಣ. ಅಲ್ಲಿ ಅಭಿಜ್ಞಾನ ಶಾಕುಂತಲದ ಕತೆ ಮಹಾಭಾರತದ ಶಕುಂತಲೋಪಾಖ್ಯಾನ ಅಂತ ಬಂದದ್ದು. ಅದನ್ನು ಕಾಳಿದಾಸ ಏನು ಮಾಡ್ತಾನೆ ತಗೊಂಡು ಅಂದರೆ ಅದರಲ್ಲಿ ಒಂದು ಚೇಂಜ್, ಸಂಪೂರ್ಣ ಬದಲಾವಣೆಯನ್ನು ಮಾಡ್ತಾನೆ. ಉದಾಹರಣೆಗೆ ಅಲ್ಲಿ ದುಷ್ಯಂತನೂ ಅತ್ಯಂತ ದುಷ್ಟ ಪುರುಷ ಪ್ರಧಾನವಾದಿಯಾಗಿ ನಮಗೆ ಕಾಣ್ತಾನವನು. ಆದರೆ ಅವನನ್ನು ಕಾಳಿದಾಸ ಅತ್ಯಂತ ಮರ್ದವಾದ ಒಬ್ಬ ಧಿರೋದಾತ್ತ ನಾಯಕನನ್ನಾಗಿ ಮಾಡ್ತಾನೆ. ಆಮೇಲೆ ಶಕುಂತಲೆ ಒಬ್ಬ ಚಾಲುಕ್ಯ ಹೆಣ್ಣು ಮಗಳಾಗಿದ್ದಾಳೆ ಅದರಲ್ಲಿ ಶಕುಂತಲೋಪಾಖ್ಯಾನದಲ್ಲಿ. ಆದರೆ ಇಲ್ಲಿ ಶಕುಂತಲೆ ಪ್ರಕೃತಿಯ ಸಮೃದ್ಧಿಯ ಒಂದು ತತ್ವದ ಸಂಕೇತವಾಗಿ ಕಾಳಿದಾಸನ ನಾಟಕದಲ್ಲಿ ಅವಳು ಮಾರ್ಪಡ್ತಾಳೆ. ಹೀಗಾಗಿ ಆ ನಾಟಕದ ಆ ಕಥೆಯ ಸಂಪೂರ್ಣ ಅಂತಃಸತ್ವವನ್ನು ಕಾಳಿದಾಸ ಬದಲಾವಣೆ ಮಾಡ್ತಾನೆ. ಅಂದರೆ ಆ ಮಹಾಭಾರತವನ್ನು ರಚಿಸಿದವನ ಕಲ್ಪನೆಗೂ ಬರದ ಇನ್ನೊಂದು ರೂಪವನ್ನು ಕಾಳಿದಾಸನ ಕೈಲಿ ಅದು ಪಡ್ಕೊಂಡಿದೆ. ಇನ್ನೊಂದು ಉದಾಹರಣೆ ನಾನು ಕೊಡ್ಬೋದು ಅಂದರೆ ಬೆರ್ಟೋಲ್ಡ್ ಬ್ರೆಕ್ಟ್ ಈ ಚೈನೀಸ್ ಚಾಕ್ ಸರ್ಕಲ್ ನಾಟಕವನ್ನು ತಗೊಂಡು ಅದನ್ನು ಕಕೇಜಿಯನ್ ಚಾಕ್ ಸರ್ಕಲ್ ಮಾಡಿದಾಗ ಏನಾಯಿತು. ಆ ಚೈನೀಸ್ ಚಾಕ್ ಸರ್ಕಲ್ ಅನ್ನೋದು ಚೀನಾದ ಸಾಂಪ್ರದಾಯಿಕ ರಂಗಭೂಮಿಯ ಅತ್ಯಂತ ಜನಪ್ರಿಯವಾದ ಒಂದು ಪ್ರಸಂಗ. ಅದರಲ್ಲಿ ಯಾರು ನಿಜವಾದ ತಾಯಿ ಎನ್ನುವ ಒಂದು ಜಗಳ ಆಗಿ ಕೊನೆಗೆ ಅಲ್ಲಿರುವ ನ್ಯಾಯಾಧೀಶ ಆ ಮಗುವನ್ನು ಡಿಸ್ಪ್ಯೂಟೆಡ್ ಚೈಲ್ಡ್ ಆ ಮಗುವನ್ನು ಅವನು ಅದರ ಜೈವಿಕ ತಾಯಿಗೆ, ಬಯೋಲಾಜಿಕಲ್ ಮದರ್ಗೆ ವಾಪಸ್ ಕೊಡ್ತಾನೆ. ಯಾಕೆಂದರೆ ತಾಯಿ ಮಕ್ಕಳ ಕರುಳ ಸಂಬಂಧ ಬಹಳ ಮುಖ್ಯ. ಯಾಕೆಂದರೆ ಆ ನಾಟಕ ಒಂದು ಫ್ಯೂಡಲ್ ವ್ಯವಸ್ಥೆಯ ಒಂದು ಚಿಂತನೆಯನ್ನು ಅದು ಬಿಂಬಿಸ್ತಾ ಇದೆ. ಫ್ಯೂಡಲ್ ವ್ಯವಸ್ಥೆಯಲ್ಲಿ ಈ ಒಂದು ಕಳ್ಳು ಬಳ್ಳಿ ಸಂಬಂಧ ಬಹಳ ಮುಖ್ಯವಾಗ್ತದೆ. ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಇದು ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಎಡ್ಮಂಡ್ ದ ಬಾಸ್ಟರ್ಡ್ ಕಿಂಗ್ಲಿ ಅದು ಕೇಳ್ತಾನೆ, ಯಾಕೆ ರಾಜನಿಗೆ ಹುಟ್ಟುತ್ತವರು ರಾಜನಿಗೆ ಉತ್ತರಾಧಿಕಾರಿಗಳು, ನನ್ನಂಥ ಸೂಳೆ ಮಕ್ಕಳು ಯಾಕಾಗಬಾರದು, ನಾವೇನು ಮಾಡಿದ್ದು, ಸೂಳೆ ಮಕ್ಕಳು ಮಾಡಿದ ತಪ್ಪೇನು ಎನ್ನುವ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಆ ಕಾಲದಲ್ಲಿ. ಶೇಕ್ಸ್ಪಿಯರ್ ನಾಟಕಗಳು ಈ ಫ್ಯೂಡಲಿಸಮ್ನಲ್ಲಿ ಅಂತರ್ಗತವಾಗಿರುವ ಈ ಕರುಳು ಬಳ್ಳಿಯ ಸಂಬಂಧವನ್ನು ಅವು ಸಮಸ್ಯೀಕರಣಗೊಳಿಸೋದ್ರಿಂದ ಅವು ಹೊಸ ಯುಗದ
ಒಂದು ಅಂಶವನ್ನು ಅವು ಒಳಗೊಳ್ಳುತ್ತಾ ಒಂದು ರೀತಿಯ ಪ್ರವಾದಿತ್ವವನ್ನು ತೋರುವ ನಾಟಕಗಳಾಗಿ ನಮಗೆ ಕಾಣುತ್ತೆ. ಶೇಕ್ಸ್ಪಿಯರ್ ರೀತಿಯ ಚಮತ್ಕಾರಗಳನ್ನು ಅವನು ತನ್ನ ನಾಟಕಗಳು ಮಾಡ್ತಾನೆ. ಹಿಂದಿಯನ್ನು ತಗೊಂಡು ಅವರಿಗೆ ಗೊತ್ತಿಲ್ಲದ ಒಂದು ಹೊಸ ಅಂಶವನ್ನು ಅದು ಸೇರಿಸ್ತಾನೆ. ಆ ಸೃಜನಶೀಲ ಸಂದರ್ಭದ ಒಂದು ಕಾವಿನಲ್ಲಿ, ಆ ಒಂದು ಉತ್ಕಟ ಕ್ಷಣದಲ್ಲಿ ಉಂಟಾಗುವಂತಹ ಒಂದು ಹೊಳಹು, ಒಂದು ಸ್ಫುರಣೆ, ಈ ರೀತಿಯ ಚಮತ್ಕಾರವನ್ನಕ್ಕೆ ಕಾರಣವಾಗ್ತದೆ. ಇದನ್ನು ಸಿದ್ಧಾಂತಗಳಾಗಲಿ, ಕಲಾತ್ಮಕ ಸಿದ್ಧಾಂತಗಳಾಗಲಿ, ರಾಜಕೀಯ ಸಿದ್ಧಾಂತಗಳಾಗಲಿ ಇದಕ್ಕೆ ಅವಕಾಶ ಮಾಡಿಕೊಳ್ಳೋದು, ಪ್ರೇರಣೆ ಪಡೆದು ಮುಂದುವರಿಬೋದು ಅದು. ಆದರೆ ಅವಕ್ಕೆ ನಾವು ಒಗ್ಗುವುದರಿಂದ ರಂಗಭೂಮಿ ರೀತಿಯ ಚಮತ್ಕಾರಗಳು ನಾಟಕ ಕೃತಿಯಲ್ಲೂ ಆಗೋದಿಲ್ಲ, ರಂಗಭೂಮಿಯಲ್ಲೂ ಆಗೋದಿಲ್ಲ. ಉದಾಹರಣೆಗೆ ಕನಯ್ಯಲಾಲ್ರವರು ಒಂದು ಟಗೋರರ ಈ ಪೋಸ್ಟ್ ಆಫೀಸ್ ಎನ್ನುವ ಒಂದು ನಾಟಕವನ್ನು, ಡಾಗ್ಗರ್ ನಾಟಕವನ್ನು ಅವರ ಕೊನೆಯ ಅತ್ಯಂತ ಯಶಸ್ವಿ ರಂಗಪ್ರಯೋಗಗಳಲ್ಲಿ ಒಂದು. ಅನೇಕ ಜನ ನಾಟಕಗಳನ್ನು ಮಾಡಿದ್ದಾರೆ. ಇದು ನನ್ನ ಪ್ರಕಾರ ಭಾರತೀಯ ನಾಟಕ ಕೃತಿಗಳ ಅತ್ಯಂತ ಮಹತ್ವದ ಕೃತಿ. ಇದಕ್ಕೆ ಮಾದರಿಗಳು ಪಶ್ಚಿಮದಲ್ಲೂ ಇಲ್ಲ, ಪೂರ್ವದ. ಟಗೋರ್ ನನಗೆ ಯಾಕೆ ಬರೋದು ನಾಟಕಕಾರ ಅಂದರೆ ಅವರ ನಾಟಕಗಳಿಗೆ ಮಾದರಿಗಳು ನಿಮಗೆ ಸಾಂಪ್ರದಾಯಿಕ ಭಾರತೀಯ ರಂಗಭೂಮಿಯಲ್ಲಿಲ್ಲ, ನಮ್ಮ ಜನಪದ ರಂಗಭೂಮಿಯಲ್ಲಿಲ್ಲ, ಅಥವಾ ಪಶ್ಚಿಮ, ಎಲ್ಲದರಿಂದಲೂ ಕಲಿತು ಅವರು ಮತ್ತೆ ಇನ್ನೇನನ್ನು ಸೃಷ್ಟಿಸ್ತಾರೆ. ಈ ನಾಟಕದಲ್ಲಿ ಆ ಕಥಾನಾಯಕನ ಹುಡುಗ ಅಮೋಲ್ ಏನಿರ್ತಾನೆ, ಅವನಿಗೆ ಒಂದು ಮಾರಕವಾದ ರೋಗ ಬಂದಿದೆ. ಅವನಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು ಅವನು ಸಾಯ್ತಾನೆ ಅಂತ. ಅವನು ಒಬ್ಬ ರಾಜನ ಪತ್ರ ಬರುತ್ತೆ ಅಂತ ಕಾಯ್ತಾ ಇದ್ದಾನೆ. ಆ ಪತ್ರ ಬರೋಷ್ಟೊತ್ತಿಗೆ ಅವನು ಸತ್ತೋಗಿರ್ತಾನೆ. ಅಲ್ಲೇ ನಾಟಕ, ಅವನ ಸಾವಿನ ನಾಟಕ ಕೊನೆಯಾಗುತ್ತೆ. ಈ ನಾಟಕ ಅತ್ಯಂತ ಸಂಕ್ಷಿಪ್ತವಾದ ನಾಟಕ. ಜಗತ್ತಿನಾದ್ಯಂತ ಇದರ ಅನೇಕ ಪ್ರಯೋಗಗಳಿದ್ದಾವೆ. ವಿಶೇಷವಾಗಿ ಈ ನಾಟಕವನ್ನು ಪೋಲೆಂಡ್ನಲ್ಲಿ ಯಹೂದಿ ಮಕ್ಕಳನ್ನು ಗ್ಯಾಸ್ ಚೇಂಬರಿಗೆ ಕಳಿಸ್ತಾ ಇರುವ ಸಂದರ್ಭದಲ್ಲಿ ಅಲ್ಲಿಂದ ಒಬ್ಬ ಶಾಲಾ ಮಾಸ್ತರು ಈ ನಾಟಕವನ್ನು ಆಡಿಸಿ ಆ ಮಕ್ಕಳಿಗೆ ಅನಿವಾರ್ಯವಾದ ಆ ಸಾವನ್ನು ಸ್ವೀಕರಿಸುವ ಒಂದು ಧೈರ್ಯವನ್ನು ಕಲಿಸ್ತಾ ಇದ್ದ ಅಂತ ಕೇಳಿದ್ದೀವಿ. ಈ ರೀತಿ ಟಗೋರು ಕನಸು ಮನಸ್ಸಿನ ಎಣಿಸದ ಪ್ರಯೋಗಗಳಿಗೆ ಅದು ಎಡೆ ಮಾಡಿಕೊಟ್ಟಿತು. ಯಾಕೆಂದರೆ ಒಂದು ನಾಟಕ ಕೃತಿಗೆ, ರಂಗಕೃತಿಗೆ ಹೀಗೆ ಮತ್ತೆ ಮತ್ತೆ ಏನದು ಸುಳಿದೆಗೆದು ಬೆಳೆಯುವ ಒಂದು ಗುಣ ಇರ್ತದೆ. ಆ ಕರ್ತೃವನ್ನು ಮೀರಿದ ಒಂದು ಗುಣ. ಕನಯ್ಯಲಾಲ್ರು ಈ ನಾಟಕವನ್ನು ಮಾಡಿದಾಗ ಏನು ಮಾಡ್ತಾರೆ ಅದರಲ್ಲಿ ಈ ರಿಯಲಿಸ್ಟಿಕ್ ನಾಟಕದ ಎಲ್ಲ ಒಂದು ತತ್ವಗಳನ್ನ ಕೂಡ ಅವರು ಗಾಳಿಗೆ ತೂರ್ಬಿಡ್ತಾರೆ. ಉದಾಹರಣೆಗೆ ಅಮೋಲ್ ಪಾತ್ರವನ್ನು 70 ವರ್ಷದ ಮುದುಕಿ ಸಾವಿತ್ರಿ ಅವರು ಮಾಡ್ತಾರೆ, ಹುಡುಗನ ಪಾತ್ರನ. ಆಗ ಸಾವಿತ್ರಿ ಕೇಳೋದಕ್ಕೆ ನಾನೇನು ಮಾಡಲಿ, ಇಷ್ಟು ವಯಸ್ಸಾಗಿದೆ, ಹುಡುಗನ ಪಾತ್ರ ಏನು ಮಾಡಲಿ? ಅದಕ್ಕೆ ಹೋಗು, ನೀನು ಮಗುವಾಗಿದ್ದಾಗ ನಾಪಿಸ್ಕೋದನ್ನ, ಅವಾಗೇನು ಮಾಡ್ತಾ ಇದ್ದೆ ಅಂತ ಕಲ್ಪಿಸ್ಕೊ. ಕನಯ್ಯ ಯಾವಾಗ ಹೇಳ್ತಾಯಿದ್ರು, ನಿನ್ನ ಹೃದಯದಲ್ಲಿ ನೋಡಿ ನೀನು ಮಾಡುವಂತ, ನಾನು ಹೇಳಿದ್ದನ್ನು ಮಾಡಬೇಡ, ನೀನು ನೋಡ್ಕೊಂಡು ನಿನ್ನ ಮನಸ್ಸಲ್ಲಿ ನೋಡ್ಕೊಂಡು ಮಾಡುವಂತ. ಅದಕ್ಕೆ ಟಿಂಗ್ ಅಂತ ಒಂದು ಮೈತೈ ಭಾಷೆ ಒಂದು ಪದವನ್ನು ಅವರು ಬಳಸ್ತಾರೆ. ಅದು ಒತ್ತಟಕ್ಕಿಲ್ಲ. ಇದನ್ನು ವಿವರನ್ನು ಯಾಕೆ ಹೇಳಬೇಕು ಅಂದರೆ, ಇವತ್ತು ಪ್ರಸ್ತುತವಾದ ರಂಗಭೂಮಿ ನಮಗೆ ಈ ರಿಯಲಿಸ್ಟಿಕ್ ರಂಗಭೂಮಿ ಖಂಡಿತ ಅಲ್ಲ ಅನ್ನೋದಕ್ಕೋಸ್ಕರ ಇದೊಂದು ಉದಾಹರಣೆಯನ್ನು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಕೊನೆಯಲ್ಲಿ ಈ ಅಮೋಲ್ ಸಾಯ್ತಾನಲ್ಲ, ಟಗೋರ್ ನಾಟಕ ಅಲ್ಲಿ ಮುಗಿಯುತ್ತೆ. ಆಗ ಒಬ್ಬ ಹುಡುಗಿ ಹೂವು ತರ್ತಾಳೆ ಅವನಿಗೋಸ್ಕರ. ಅದರಲ್ಲಿ ಒಂದು ಪ್ರಕೃತಿಯ, ಅಲ್ಲಿ ಒಂದು ಮೃತ್ಯು, ಬದುಕಿನ ಒಂದು ಚಕ್ರೀಯತೆಯ ಒಂದು ಸೂಚನೆ ಬರ್ತದೆ. ಆದರೆ ಸಾವು ಅಲ್ಲಿ ಅಂತಿಮ ಘಟನೆ ಆಗ್ತದೆ. ಆದರೆ ಕನಯ್ಯಲಾಲ್ ಅವರು ಒಬ್ಬ ಮೇತೆ ಸಂಸ್ಕೃತಿ, ಒಬ್ಬ ಮೊಯ್ಬಿಯನ್ನು ಕೊನೆಗೆ ತರ್ತಾರೆ. ಈ ಮೊಯ್ಬಿ ಸತ್ತವರನ್ನು ಬದುಕಿಸುವ ಒಂದು ಸಾಂಪ್ರದಾಯಿಕ ಮಂತ್ರವನ್ನು ಪಠಿಸತೊಡಗುತ್ತಾನೆ. ಆಗ ಸತ್ತಂತೆ ಬಿದ್ದಿದ್ದ ಅಮೋಲ್ ಮತ್ತೆ ಬದುಕಿ ನಿರ್ಧಾರತೊಡಗುತ್ತಾನೆ. ಅಂದರೆ ಟಗೋರ್ನಲ್ಲಿದ್ದೇ ಇರೋ ಅಂಶ ಇದು. ಯಾಕೆಂದರೆ ಟಗೋರ್ನ ಒಂದು ಸಣ್ಣ ಸೂಚನೆ ಇದೆ, ಮೃತ್ಯು ಕೊನೆಯಲ್ಲ, ಬದುಕು ಇನ್ನೆಲ್ಲ ಮುಂದುವರಿಯುತ್ತದೆ ಅಂತ. ಅದನ್ನು ಕನಯ್ಯಲಾಲ್ ರಂಗಭೂಮಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಅದನ್ನು ಒಂದು ರಂಗಕೃತಿಯನ್ನಾಗಿ ಅನುವಾದ ಮಾಡಿದ್ದಾರೆ. ಈ ರೀತಿ ಒಂದು ನವನವೋನ್ಮೇಷ ಶಾಲಿತ್ವ, ಒಂದು ಚಮತ್ಕಾರ
ಒಂದು ನಾಟಕ ರಚನೆಯ ಮತ್ತು ರಂಗಭೂಮಿಯ ಇವೆರಡಕ್ಕೂ ಕೂಡ ಮುಖ್ಯವಾದ ಒಂದು ಗುಣ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗತಕ್ಕಂಥ ಸಿದ್ಧಾಂತಗಳು ನಮ್ಮಲ್ಲಿ ಈಗಿಲ್ಲ. ಅದರ ಕೆಲವು ನಿರ್ದೇಶಕರು ಕೂಡ ಹೊಸ ಈ ದಿಶೆಯಲ್ಲಿ ಹೋಗುತ್ತಿರುವ ನಿರ್ದೇಶಕರು ಕೂಡ ರಂಗಭೂಮಿಯ ಬಗ್ಗೆ ಚಿಂತನೆಗೆ ಬಂದಾಗ ಅವರು ಅದೇ ಹಳಸದು ಪರಿಕಲ್ಪನೆ ತಗೊಂಡು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ. ಆಗ ಅವರ ಪ್ರಯೋಗ ಅವರ ವಿಚಾರವನ್ನು ಅಣಕಿಸ್ತಾ ಇರ್ತದೆ. ಅದನ್ನು ಆ ಪರಿಕಲ್ಪನೆಗಳು ಸಂಪೂರ್ಣವಾಗಿ ಬಿಟ್ಟು ನಾವು ಹೊಸ ಒಂದು ಪ್ರಾರಂಭವನ್ನು ರಂಗಚಿಂತನೆಯಲ್ಲಿ ಮಾಡಬೇಕಾಗಿದೆ. ಅದಕ್ಕೆ ಪುಷ್ಟಿ ಕೊಡುವ ಸಾಕಷ್ಟು ಬೆಳವಣಿಗೆಗಳು ನಮ್ಮ ಒಂದು ರಂಗಭೂಮಿಯಲ್ಲಿ, ಎಲ್ಲ ರಂಗಭೂಮಿ, ನಮ್ಮ ಅರ್ಥಪೂರ್ಣ ರಂಗಭೂಮಿಯಲ್ಲಿ. ಯಾವುದು ಅರ್ಥಪೂರ್ಣ ರಂಗಭೂಮಿ ಅದ್ರ ಬಗ್ಗೆ ನಾನು ಕೆಲವೊಂದು ಮಾತು ಹೇಳ್ತೀನಿ. ಉದಾಹರಣೆಗೆ ಸಮುದಾಯ ಒಂದು ಚಳುವಳಿ ಕನ್ನಾಗಿ ಶುರುವಾದಾಗ ರಂಗಭೂಮಿ ಎನ್ನುವುದು ಒಂದು ಥ್ರೆಟೆಂಡ್ ಆರ್ಟ್ ಆಗಿತ್ತು. ಅದು ಅದರ ಬುನಾದಿ ಆರ್ಥಿಕ ಬುನಾದಿ ಅಸ್ಥಿರವಾಗಿತ್ತು. ರಂಗಶಾಲೆಯ ನಾಟಕ ರಂಗಭೂಮಿಯ ಬುನಾದಿ, ಆರ್ಥಿಕ ಬುನಾದಿ ಅದು ಸಾಕಷ್ಟು ಮಜಬೂತಾಗಿತ್ತು, ಬಲಿಷ್ಠವಾಗಿತ್ತು. ಮತ್ತು ಯಾವುದನ್ನು ಒಂದು ಕಮರ್ಷಿಯಲ್ ರಂಗಭೂಮಿ ಅಂತ ಕರಿಬೋದು, ಅದಕ್ಕೆ ಮೊದಲಿತ್ತು ಕಂಪನಿ ನಾಟಕ ಇತ್ತು. ಅದಕ್ಕೂ ಒಂದು ರೀತಿಯ ಸುಭದ್ರವಾದ ಒಂದು ಆರ್ಥಿಕವಾದ ಒಂದು ಮುಂದೆ ಅದು ಸಿನಿಮಾದ ಮುಂದೆ ಅದು ನಿಲ್ಲಿಲ್ಲ, ಅದು ಹೊರಟೋಯ್ತು, ಆ ಮಾತು ಬೇರೆ. ಆಮೇಲೆ ಇವತ್ತು ಇನ್ನೊಂದು ರೀತಿಯ ರಂಗಭೂಮಿ ಬರುತ್ತಾ ಇದೆ. ಒಂದು ಸರ್ಕಾರಿ ಅನುದಾನಿತ ರಂಗಭೂಮಿ, ಅದಕ್ಕೆ ಬಲಿಷ್ಠವಾದ ಆರ್ಥಿಕ ಆಧಾರ ಇದೆ. ಇನ್ನೊಂದು ಕಂಪನಿಗಳಿಂದ, ರಾಷ್ಟ್ರೀಯ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಿಂದ ಅನುದಾನವನ್ನು ಪಡೆಯುವ ಒಂದು ರಂಗಭೂಮಿ, ಅದು ಇವತ್ತು ಮುನ್ನೆಲೆಗೆ ಬರ್ತಾ ಇದೆ. ಯಾಕೆಂದರೆ ಸರ್ಕಾರ ಜಗತ್ತಿನ ಎಲ್ಲ ಕಡೆ ಸಂಸ್ಕೃತಿಯಿಂದ ತನ್ನ ಇನ್ವೆಸ್ಟ್ಮೆಂಟ್ನ ಕಡಿಮೆ ಮಾಡ್ತಾ ಇರೋದ್ರಿಂದ ಹೆಚ್ಚು ಹೆಚ್ಚು ಕಲೆಗಳು ಈ ಬಹುರಾಷ್ಟ್ರೀಯ ಕಂಪನಿಗಳ ಬಾಯಿ ಪಾಲಾಗ್ತಾ ಇದ್ದಾವೆ. ಆದರೆ ಈ ಮಧ್ಯದಲ್ಲಿ ರಂಗಭೂಮಿ ಸರ್ಕಾರಿ ದುಡ್ಡು ತಗೊಳ್ಳದೆ ಬದುಕೋಕ್ಕೆ ಸಾಧ್ಯ ಇಲ್ಲ. ಕನೆಯಲ್ಲಾದ್ರು ತೊಗೊಂಡಿದ್ರು, ಆದರೆ ಬಹಳ ಕಷ್ಟಪಟ್ಟು ಬಹಳ ಕಡಿಮೆ ಇದನ್ನು ಮಾಡ್ತಾಯಿದ್ರು. ಅವರು ಫೋರ್ಟ್ ಫೌಂಡೇಶನ್ ಅವನು ತೊಗೊಂಡಿದ್ರು, ಸ್ವಲ್ಪ ಕಡಿಮೆ ಹಣ ಬಂತು. ಆದರೆ ಇವೆರಡರ ಮಧ್ಯ ಆ ಸರ್ಕಾರದ ಅಜೆಂಡಕ್ಕೂ ಒಳಗಾಗದೆ, ಈ ಕಂಪನಿಗಳ ಯಾವುದು ಫೋರ್ಟ್ ಫೌಂಡೇಶನ್ ಅಜೆಂಡಕ್ಕೂ ಒಳಗಾಗದೆ ಇನ್ನೊಂದು ರೀತಿಯ ರಂಗಭೂಮಿಯನ್ನು ಅವರು ಕಟ್ತಾ ಇದ್ರು. ಅದಕ್ಕೆ ಬಹಳ ಕಷ್ಟಪಟ್ಟು ಅದಕ್ಕೆ ಆರ್ಥಿಕ ಒಂದು ಸಂಪನ್ಮೂಲಗಳನ್ನು ಅವರು ಹೊಂದಿಸ್ಕೊಳ್ತಾ ಇದ್ರು. ಅದೇ ದಾರಿಯಲ್ಲಿ ಅವರ ಶಿಷ್ಯ ಅಸ್ಸಾಂನ ಈ ರಾಭಾ ಈ ಬುಡಕಟ್ಟು ಜನಗಳ ಮಧ್ಯೆ ಒಂದು ಹೊಸ ರೀತಿಯ ರಂಗಭೂಮಿಯನ್ನು ಹೇಳುತ್ತಿರುವ ಒಂದು ಅರ್ಥಪೂರ್ಣ ರಂಗಭೂಮಿ ಯಾವ ಕಡೆ ಚಮತ್ಕಾರ ರಂಗಭೂಮಿ ಅಂತ ಕರಿತಾ ಇದ್ದೀನಿ. ಅದಕ್ಕೆ ಕನೆಯಲಾರು ಒಂದು ಹೆಸರು ಕೊಡ್ತು, ಪೃಥ್ವಿಯ ರಂಗಭೂಮಿ, ಥಿಯೇಟರ್ ಆಫ್ ದಿ ಅರ್ತ್ ಅಂತ. ಅದನ್ನು ಕಟ್ಟೋಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಆದರೆ ಅದನ್ನು ಅಕಾಲ ಮರಣದಿಂದ ಆ ಪ್ರಯತ್ನಕ್ಕೆ ಸಾಕಷ್ಟು ಒಂದು ಹೊಡೆತ ಬಿದ್ದಿದೆ. ಈ ಒಂದು ಅಸ್ಥಿರವಾದ ರಂಗಭೂಮಿ, ಅದರ ಆರ್ಥಿಕ ಸ್ಥಿತಿ ಅಸ್ಥಿರವಾಗಿದೆ. ಆಧುನಿಕತೆ ಎನ್ನುವುದು ಇತಿಹಾಸವನ್ನು ನಾವು ಹೋದಾಗ ಆಧುನಿಕತೆಯ ಪರಿಕಲ್ಪನೆಯೇ ಒಂದು ರೀತಿಯ ಒಂದು ಕ್ರೈಸಿಸ್ನಲ್ಲಿ ಉಂಟಾಗುವಂಥದ್ದು. ರಂಗಭೂಮಿ ಒಂದು ಕ್ರೈಸಿಸ್ನಲ್ಲಿದೆ. ಈ ಕ್ರೈಸಿಸ್ನ ಮಧ್ಯದಲ್ಲಿ ನಾವು ಸೃಜನಶೀಲತೆಯನ್ನು ಕಟ್ಟಿಕೊಡಬೇಕಾದ ಅನಿವಾರ್ಯ ರಂಗಭೂಮಿಗಿದೆ. ಇದನ್ನು ಮರೆತಾಗ ನಾವು ಸರ್ಕಾರದ ಹಣವನ್ನು ತಗೊಂಡು ಬಹಳ ದಿಖಾವೆಯ ರಂಗಭೂಮಿಯನ್ನು ಮಾಡಬಹುದು. ಬಹಳ ಈ ಥರ ರಂಗಭೂಮಿ ಲೈಟ್ ಆ್ಯಂಡ್ ಶೋ ಕಾರ್ಯಕ್ರಮಗಳಾಗ್ತವೆ. ಅಥವಾ ಇನ್ನೊಂದು ರೀತಿಯ ಒಂದು ಮಲ್ಟಿ ಮೀಡಿಯಾ ಪ್ರೊಡಕ್ಷನ್ಸ್ ಅಂತ ಹೇಳ್ತಾರೆ. ಅದು ಕೂಡ ಸ್ಪೆಕ್ಟ್ಯಾಕ್ಯುಲರ್ ಆದ ನಯನ ಮನೋಹರವಾದ ದೃಶ್ಯಗಳನ್ನು ರೂಪಿಸುವ ಒಂದು ಸಿನಿಮಾ ಜೊತೆಗೆ ಒಂದು ಪೈಪೋಟಿಯನ್ನು ಮಾಡುವ ಒಂದು ದೃಶ್ಯಾವಳಿಗಳ ರಂಗಭೂಮಿ ಸೃಷ್ಟಿಯಾಗ್ತದೆ. ಇವೆರಡರ ಮಧ್ಯದಲ್ಲಿ ರಂಗಭೂಮಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕಾಗಿದೆ. ಅಸ್ತಿತ್ವಕ್ಕೆ ಕಾರಣ ಲಾಭ ಆಗುವುದಕ್ಕೆ ಸಾಧ್ಯವಿಲ್ಲ. ರಂಗಭೂಮಿ ಬದುಕಬೇಕು. ಆ ಬದುಕುವುದಕ್ಕೆ ಅದಕ್ಕೆ ಒಂದಷ್ಟು ಹಣ ಬೇಕು. ಆದರೆ ಹೆಚ್ಚು ಹಣ ಇದ್ದರೆ, ಹೆಚ್ಚು ಬಜೆಟ್ ಇದ್ದರೆ ಆ ರಂಗ ಕೃತಿ ಅದರ ಕಲಾತ್ಮಕತೆ ಹೆಚ್ಚು ಶ್ರೇಷ್ಠವಾಗುತ್ತೆ ಎನ್ನುವುದು ಇನ್ನೊಂದು ದೊಡ್ಡ ಮಿತ್ತು. ಅದನ್ನು
ನಮ್ಮ ನಾಟಕ ಶಾಲೆಯ ರಂಗಕಲ್ಪನೆಗಳು ಮತ್ತು ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳಂತವಾದ ನಿರ್ದೇಶಕರಿಗೂ ಕೂಡ ಯಾರು ಪಶ್ಚಿಮದಲ್ಲಿ ಕಲಿತ ಡಿಸೈನು ಇದ್ರ ಬಗ್ಗೆ ಮಾತಾಡ್ತಾರೆ, ಅವರು ಅದನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ನನ್ನ ಪ್ರಕಾರ ಆಧುನಿಕ ಭಾರತದ ರಂಗಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಇಬ್ಬರು ನಾನು ನಿರ್ದೇಶಕರು ಹೇಳಿದ್ರೆ ಹಬೀಬ್ ತನ್ವೀರ್ ಅವರು ಮತ್ತು ಕನ್ಯಾ ಅವರು. ಅವರ ರಂಗಭೂಮಿ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕಾಗಿತ್ತು, ಅವರು ಎಷ್ಟು ಹಣವನ್ನು ಅವರು ಸೆಟ್ಟಿಂಗ್ಗಳಿಗೆ ಇದಕ್ಕೆ ಖರ್ಚು ಮಾಡ್ತಾಯಿದ್ರು. ಅವರ ಭೌತಿಕ ಸಂಪನ್ಮೂಲಗಳು ಒಳಮಿತವಾಗಿತ್ತು ಮತ್ತು ಅವರ ಒಂದು ಮಾನವೀಯ ಸಂಪನ್ಮೂಲಗಳು ನಟರನ್ನು ಬಳಸುವ ಒಂದು ಅವರ ನಟರ ದೇಹ ಮತ್ತು ಮನಸ್ಸುಗಳ ಸಂಪನ್ಮೂಲಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಸಿ ಅವರು ಅತ್ಯದ್ಭುತವಾದ ಚಮತ್ಕಾರಗಳನ್ನು ರಂಗಭೂಮಿಯಲ್ಲಿ ಮಾಡಿದರು. ಇದು ಈ ರಂಗಭೂಮಿಯನ್ನು ಈ ಪೃಥ್ವಿ ರಂಗಭೂಮಿಯಿಂದ ಕರಿಬೋದನ್ನು ಅಥವಾ ಚಮತ್ಕಾರಗಳ ರಂಗಭೂಮಿಯಿಂದ ಕರಿಬೋದು. ಇದು ಇವತ್ತು ನಮ್ಮ ಒಂದು ಪ್ರಶ್ನೆ ಸಮಕಾಲೀನತೆಯ ಬಗ್ಗೆ ಸಮುದಾಯಕ್ಕೆ ಪ್ರಶ್ನೆಗಳಲ್ಲಿ ಒತ್ತಿದೆ. ನಾನು ಹೇಳ್ತೇನೆ, ಸಮಕಾಲೀನತೆ ಎನ್ನುವುದು ಇನ್ನೊಂದು ಮಿತ್ತದು. ನಮಗೆ ಬೇಕಾದ ಪ್ರಸ್ತುತವಾದ ರಂಗಭೂಮಿ ಸಮಕಾಲೀನ ರಂಗಭೂಮಿ ಅಲ್ಲ. ಸಮಕಾಲೀನ ಘಟನೆಗಳಿಗೆ ರಂಗಭೂಮಿ ಪ್ರತಿಕ್ರಿಯಿಸಿಲ್ಲ ಅಂತ ಹೇಳ್ತಾ ಇಲ್ಲ. ಆ ಪ್ರತಿಕ್ರಿಯೆಯನ್ನು ಮಾಡಿದಾಗ ಅದನ್ನು ಪ್ರಸ್ತುತಗೊಳಿಸಬೇಕು. ಉದಾಹರಣೆಗೆ ಸಮಕಾಲೀನವಾಗಿ ನಾವು ಪ್ರಸ್ತುತವಾಗಿರುವುದಿಲ್ಲ. ನಾನಿಲ್ಲಿ ನಿಮಗೆ ಇಲ್ಲಿ ಭಾಷಣ ಹೊಡಿತಾನೆ ರಂಗಭೂಮಿ ಬಗ್ಗೆ. ಕರೋನಾ ವೈರಸ್ನ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಇದು ಏಕಕಾಲದಲ್ಲಿ ಒಂಥರ ಘಟನೆಗಳು. ಆ ಘಟನೆಗಳು ನನಗೆ ಈಗ ಪ್ರಸ್ತುತವಾಗಿಲ್ಲ, ಅದನ್ನು ಹಿನ್ನೆಲೆ ತಳ್ಳಿ ನಾನು ಮಾತಾಡ್ತಾ ಇದ್ದೀನಿ. ಆದರೆ ರಂಗಭೂಮಿ ಯಾವ ಕಲೆ ಅಂದರೆ ಆ ಅನುಭವವನ್ನು ಅದು ನಮಗೆ ಈ ನೋಟದಲ್ಲಿ ಅದು ನಮಗೆ ಸಜೀವಗೊಳಿಸ್ತದೆ, ಪ್ರಸ್ತುತಗೊಳಿಸ್ತದೆ. ಹೀಗಾಗಿ ಯಾಕೆ ನಮಗೆ ಇವತ್ತು ಇತ್ತೀಚಿನ ನಾಟಕಕಾರರ ಗಿರೀಶ್ ಕಾರ್ನಾಡ್ ಅವರಿಗಿಂತ ಅಥವಾ ಯಲ್ಕುಂಚೂರವರಿಗಿಂತ ಕಾಳಿದಾಸ, ಭಾಸ, ಶೇಕ್ಸ್ಪಿಯರ್, ಸೋಫೋಕ್ಲೇಸ್, ರವೀಂದ್ರನಾಥ್ ಠಾಗೋರ್ ಮುಖ್ಯವಾಗ್ತದೆ. ಅವರು ಸಮಕಾಲೀನರಲ್ಲದೆ ಇರಬಹುದು, ಹೆಚ್ಚು ಪ್ರಸ್ತುತವಾಗಿದ್ದಾರೆ. ಈ ಪ್ರಸ್ತುತೆಯ ರಂಗಭೂಮಿ ಥಿಯೇಟರ್, ನಾಟ್ ಕಂಟೆಂಪ್ರರಿ ಥಿಯೇಟರ್ ವಿಚ್ ಇಸ್ ಪ್ರೆಸೆಂಟ್, ಥಿಯೇಟರ್ ಆಫ್ ದ ಪ್ರೆಸೆಂಟ್, ಥಿಯೇಟರ್ ವಿಚ್ ಪ್ರೆಸೆಂಟ್ಸ್ ದ ಪ್ರೆಸೆಂಟ್, ವಿಚ್ ಪ್ರೆಸೆಂಟ್ಸ್ ದ ಪಾಸ್ಟ್. ಈ ರೀತಿಯ ಒಂದು ಪ್ರಸ್ತುತಿಯ ರಂಗಭೂಮಿ ನಮಗೆ ಬೇಕಾಗಿದೆ. ಈ ದಿಶೆಯಲ್ಲಿ ನಾವು ರಂಗ ಚಿಂತನೆಯನ್ನು ನಾವು ಮುಂದುವರಿಸಬೇಕಾಗಿದೆ. ಸ್ನೇಹಿತರೆ, ಇದು ಕೇವಲ ರಂಗಭೂಮಿಯಲ್ಲಿ ಆಗಿರುವ ಒಂದು ತೊಂದರೆ ಅಲ್ಲ. ನಮ್ಮ ಸಾಹಿತ್ಯ ಚಿಂತನೆಯಲ್ಲೂ ಕೂಡ ಈ ರೀತಿ ಒಂದು ಸಮಸ್ಯೆ ಇದೆ. ಸಾಹಿತ್ಯ ಇವತ್ತು ಹೊಸ ಹೊಸ ರೂಪಗಳನ್ನು ಪಡ್ತಾ ಇದ್ದಾಗ ಅದನ್ನು ಗ್ರಹಿಸುವ ವಿಮರ್ಶಾ ಮಾದರಿಗಳು ಈಗಾಗಲೇ ಹಳಕಲು ಸವಕಲಾಗಿದ್ದಾವೆ. ನಮ್ಮ ರಂಗಚಿಂತನೆಯಲ್ಲೂ ಕೂಡ ಹಳಕಲು ಸವಕಲುಗಳಾಗಿವೆ. ಆ ಹಳಕಲು ಸವಕಲು ಮಾದರಿಗಳನ್ನು ಇವತ್ತು ನಮ್ಮ ವಿಶ್ವವಿದ್ಯಾಲಯಗಳ ರಂಗಭೂಮಿಯ ಅಧ್ಯಯನ ಕ್ರಮಗಳು ಮುಂದುವರಿಸ್ತಾ ಇದ್ದಾವೆ. ಆದರೆ ಯಾವ ಒಂದು ಕಲಾತ್ಮಕ ಸಿದ್ಧಾಂತ ಆ ಕಲೆಯ ಒಂದು ಕಲೆಯ ವಾಸ್ತವ ವಿವರಗಳಿಗೆ ಜೀವಂತವಾಗಿರುವುದಿಲ್ಲ. ಅದು ಆ ಕಲೆಗಳಿಗೆ ಒಂದು ದಾರಿಯನ್ನು ತೋರಿಸುವುದಿಲ್ಲ, ಅದಕ್ಕೆ ಒಂದು ಹೊರೆ ಆಗ್ತದೆ. ಈ ರೀತಿ ಇವತ್ತು ಕ್ಲೀಶೆಯಾಗುವ ರಂಗಚಿಂತನೆಗಳಿಂದ ನಾವು ಹೊರಬಂದು ಈ ಅರ್ಥಪೂರ್ಣ ಪ್ರಯೋಗಗಳ ಒಂದು ಹಿನ್ನೆಲೆಯಲ್ಲಿ ಅದರ ಅನುಭವದ ಆಧಾರದ ಮೇಲೆ ನಾವು ಹೊಸ ರೀತಿಯ ರಂಗಚಿಂತನೆಗಳನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಈ ಕೆಲವು ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸಮುದಾಯದ ರಂಗಚಿಂತನ ರಂಗಜಂಗಮರ ಮನದ ಮಂಥನ ಜಗದ ರಂಗದ ಸಮೂಹ ಚಿಂತನೆ ರಂಗ ಸಂಗದ ಜನರ ಪ್ರಾರ್ಥನೆ ಸಮುದಾಯದ ರಂಗ ಚಿಂತನ ನೆಲದ ಒಡಲ ಹಾಡು ನೊಂದ ಜನರ ಪಾಡು ಕಥನ